ನಗರಪೇಟೆಯಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿದೆ. ಕಳೆದ 2 ದಿನಗಳ ಹಿಂದಷ್ಟೇ ಅವಘಡ ನಡೆದಿತ್ತು. ಇದೀಗ 4 ಅಂತಸ್ತಿನ ಅದೇ ಕಟ್ಟಡದಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳೀಯರಿಂದ ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಹೋಗಿದೆ. ಮೊನ್ನೆ ಅಗ್ನಿ ದುರಂತ ನಡೆದಂತ ಕಟ್ಟಡದಲ್ಲಿ ಮತ್ತೆ ಧಗಧಗನೆ ಬೆಂಕಿ ಕಾಣಿಸಿಕೊಂಡಿದೆ. 2 ವಾಹನಗಳ ಮೂಲಕ ಬೆಂಕಿ ನಂದಿಸ್ತಾ ಇದ್ದಾರೆ ಸಿಬ್ಬಂದಿ. ಮೊನ್ನೆಯಷ್ಟೇ ನಗರಪೇಟೆಯ ಈ 4 ಅಂತಸ್ತಿನ ಬಿಲ್ಡಿಂಗ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. 5 ಜನ ಅಸುನೀಗಿದ್ರು. ಈಗ ಮತ್ತೆ ಅದೇ ತರ ಬೆಂಕಿ ಕಾಣಿಸಿಕೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅದೇ ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗ್ನಲ್ಲಿ ಬೆಂಕಿ ಆರಿಸಿದ್ರು, ಆದರೂ ಕೂಡ ಈಗ ಬೆಂಕಿ ಕಾಣಿಸಿಕೊಂಡಿದೆ. ಇದಕ್ಕೆ ಕಾರಣ ಏನು? ಅಲ್ಲಿ ಪ್ಲಾಸ್ಟಿಕ್ ಟ್ರೇಗಳಿತ್ತು. ಟ್ರೇಗಳು ಹೊತ್ತಿ ಉರಿದು ಸುಟ್ಟು ಕರಕಲಾಗಿತ್ತು. ಇದು 2ನೇ ಮಹಡಿ ಅಂತ ಅನ್ಸುತ್ತೆ. 2ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಅದೇ ಥರ ಬೆಂಕಿ ಧಗಧಗನೆ ಹೊತ್ತಿ ಉರಿತಾ ಇದೆ. DCM ಭೇಟಿ ಕೊಟ್ಟಿದ್ದರು. ಜೊತೆಗೆ ಅನೇಕ ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರು. ಜೊತೆಗೆ ಒಂದಷ್ಟು ಭಾಷಣವನ್ನು ಕೂಡ ಮಾಡಿದರು. ಇವಾಗ ನೋಡಿದ್ರೆ ಅವಘಡ ಸಂಭವಿಸಿ 1 ದಿನ ಕಳೆಯಲಿಲ್ಲ, ಈಗ ಮತ್ತೆ ಬೆಂಕಿ ಕಾಣಿಸಿಕೊಂಡಿದೆ. ಮೊನ್ನೆ 3-4 ಅಗ್ನಿಶಾಮಕ ದಳದ ವಾಹನಗಳು ಬಂದು ಬೆಂಕಿಯನ್ನು ನಂದಿಸುವ ಕೆಲಸ ಮಾಡಿತ್ತು. ಸಂಪೂರ್ಣವಾಗಿ ಬೆಂಕಿ ನಂದಿ ಹೋಗಿತ್ತು. ಈಗ ಮತ್ತೊಮ್ಮೆ ಬೆಂಕಿ ಆವರಿಸಿಕೊಂಡಿದ್ದು ಹೇಗೆ ಅಂತ ಪ್ರಜ್ವಲ್ ಫೋನೋದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್, ಮೊನ್ನೆ 3-4 ವಾಹನಗಳು ಬಂದು ಬೆಂಕಿ ನಂದಿಸಿ ಆಗಿತ್ತು, ಈಗ ಮತ್ತೆ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಿದ್ರೆ ಇದು ಹೇಗೆ ಅಂತ? ವಾಸುದೇವ್, ನಗರಪೇಟೆಯಲ್ಲಿ ನಡೆದಿದ್ದಂತಹ ಅಗ್ನಿ ಅವಘಡದಲ್ಲೇನಿದೆ 5 ಜನ ಸಾವನ್ನಪ್ಪಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಲ್ಡಿಂಗ್ ನಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿದ್ದಾರೆ, ಅವರು ಈಗಾಗಲೇ ಬೆಂಕಿ ನಂದಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. 2 ವಾಹನಗಳ ಮುಖಾಂತರವಾಗಿ ಇಲ್ಲಿ ಬೆಂಕಿ ನಂದಿಸುವಂತಹ ಒಂದು ಕೆಲಸ ಆಗ್ತಾ ಇದೆ. ಅಂದ್ರೆ ಆ ಒಂದು ಪ್ಲಾಸ್ಟಿಕ್ ಮ್ಯಾಟ್ ಏನಿತ್ತು ಅದರಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಕೂಡ ಆಗಿತ್ತು. ಆದ್ರೆ ಅದನ್ನ ನಂದಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಮತ್ತೆ ವಾಪಸ್ ಅದೇ ಜಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇರೋದ್ರಿಂದಾಗಿ ಸ್ಥಳೀಯರಲ್ಲಿ ಸ್ವಲ್ಪ ಮಟ್ಟಿನ ಆತಂಕ ಅನ್ನುವಂಥದ್ದು ಮನೆ ಮಾಡಿದೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿಕೊಂಡಿಲ್ಲ, ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡಿರೋದ್ರಿಂದಾಗಿ ಇಲ್ಲಿ ಈಗ ಸ್ಥಳೀಯರಲ್ಲಿ ಸ್ವಲ್ಪ ಮಟ್ಟಿನ ಆತಂಕ ಅನ್ನುವಂಥದ್ದು ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗಾಗಲೇ ಬೆಂಕಿ ನಂದಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಒಂದು ಕಾರಣದಿಂದಾಗಿ ಈ ರೀತಿ ಅಂದ್ರೆ ಬೆಂಕಿ ಹತ್ಕೊಳ್ಳಿಕ್ಕೆ ಬೇರೆ ಏನಾದ್ರು ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ನೋಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಸಾಕಷ್ಟು ಇಕ್ಕಟ್ಟಿನ ವಾತಾವರಣ ಇರೋದ್ರಿಂದಾಗಿ ಸ್ವಲ್ಪ ಮಟ್ಟಿನ ಅನಾಹುತ ಆದ್ರೂ ಕೂಡ ಸಾಕಷ್ಟು ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಬೆಂಕಿ ಆವರಿಸುವಂತ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿದ್ದಾರೆ, ಅವರು ಸಂಪೂರ್ಣವಾಗಿ ಬೆಂಕಿ ನಂದಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. 2 ಅಗ್ನಿಶಾಮಕ ವಾಹನಗಳು ಈಗಾಗಲೇ ಬಂದಿದ್ದಾರೆ. ಸಿಬ್ಬಂದಿಗಳು ಒಳಗೆ ಹೋಗಿ ಬೆಂಕಿ ನಂದಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಪ್ಲಾಸ್ಟಿಕ್ ಏನಿದೆ ಅಲ್ಲಿ ಸಾಕಷ್ಟು ಮತ್ತೆ ಬೆಂಕಿ ಹತ್ಕೊಳ್ತಾ ಇರೋದ್ರಿಂದಾಗಿ ಸಮಸ್ಯೆ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿದ್ರು, ಆದ್ರೂ ಕೂಡ ಯಾವ ಒಂದು ಕಾರಣಕ್ಕಾಗಿ ಇಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಅನ್ನುವಂಥದ್ದು ಅದು ಇನ್ನು ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಅಂದ್ರೆ ಯಾವ ರೀತಿಯಲ್ಲಿ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದು ಅದನ್ನ ಈಗಾಗಲೇ ನಂದಿಸುವಂತ ಎಲ್ಲಾ ಕೆಲಸಗಳು ಕೂಡ ಆಗಿರುವಂತದ್ದು. ಆದ್ರೆ ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಕೂಡ ಸ್ವಲ್ಪ ಮಟ್ಟಿನ ಗೊಂದಲ ಇದೆ. ಅಂದ್ರೆ ಸಾಕಷ್ಟು ಮತ್ತೆ ಹೊತ್ತಿ ಉರಿಯುವಂತ ಸಾಧ್ಯತೆ ಇರೋದ್ರಿಂದಾಗಿ ಅದ್ರ ಬಗ್ಗೆ ಕೂಡ ಮತ್ತೆ ಏನಾದ್ರು ಆಗುತ್ತಾ, ಮುಂದೆ ಏನಾದ್ರು ಆಗ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಗಮನವನ್ನ ಹರಿಸ್ತಾ ಇದ್ದಾರೆ. ವಾಸ್ತವ ಪ್ರಜ್ವಲ್, ಅಲ್ಲಿ ಪ್ಲಾಸ್ಟಿಕ್ನ ಟ್ರೇಗಳಿದ್ವು, ಅದಕ್ಕೆ ಬೆಂಕಿ ಹತ್ಕೊಂಡಿತ್ತು. ಸಂಪೂರ್ಣವಾಗಿ ಬೆಂಕಿ ನಂದಿಸಿದ ನಂತರ ಆ ಟ್ರೇಗಳನ್ನ ಅಲ್ಲಿಂದ ತೆರವು ಮಾಡಿರಲಿಲ್ವಾ? ಹಾಗೆ ಇತ್ತ ಅದು? ವಾಸುದೇವ್, ಸಂಪೂರ್ಣವಾಗಿ ಕ್ಲಿಯರ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಅಂದ್ರೆ ಯಾವ ಒಂದು ಫ್ಲೋರ್ ನಲ್ಲಿ ಹೊತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಪಡೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪ್ಲಾಸ್ಟಿಕ್ಗೆ ಈ ಒಂದು ಬೆಂಕಿ ಹೊತ್ಕೊಂಡಿದೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಈಗ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಯಾವ ರೀತಿಯಲ್ಲಿ ಹೊತ್ಕೊಳ್ತು ಮತ್ತೆ ಅನ್ನುವಂತ ಒಂದು ಪ್ರಶ್ನೆ ಏನಿದೆ ಅದು ಈಗ ಮೂಡ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಮ್ಯಾಟ್ಗಳು ಇದ್ದಿದ್ರಿಂದಾಗಿ ಈ ರೀತಿಯಲ್ಲಿ ಆಯ್ತಾ ಮತ್ತೊಮ್ಮೆ ಅನ್ನುವಂತ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅದ್ರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವ ಒಂದು ಕಾರಣದಿಂದಾಗಿ ಇಲ್ಲಿ ಬೆಂಕಿ ಹೊತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಈಗ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಒಳಗೆ ಹೋಗಿರೋದ್ರಿಂದಾಗಿ ಮೊದಲು ಬೆಂಕಿ ನಂದಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ, ಅನಂತರದಲ್ಲಿ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಹುಡುಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈಗ ಸದ್ಯ ಬೆಂಕಿಯನ್ನು ನಂದಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿಕೊಂಡಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದ್ರು ಕೂಡ ಇದು ಸಾಕಷ್ಟು ಬೇರೆ ಕಟ್ಟಡಗಳಿಗೂ ಕೂಡ ವ್ಯಾಪಿಸುವಂತ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅನ್ನುವಂತ ಕಾರಣದಿಂದಾಗಿ ಮುಂಜಾಗ್ರತಾ ಕ್ರಮವನ್ನ ಕೂಡ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ವಹಿಸಿರುವಂತದ್ದು. ವಾಸುದೇವ್, ಈಗ ಪ್ರಾಥಮಿಕವಾಗಿ ಬೆಂಕಿಯನ್ನು ನಂದಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ, ಅನಂತರದಲ್ಲಿ ಯಾವ ಒಂದು ಕಾರಣಕ್ಕಾಗಿ ಮತ್ತೆ ಹೊತ್ಕೊಳ್ತು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸ್ತಾರೆ. ವಾಸುದೇವ್, ಈಗ ಪ್ರಜ್ವಲ್, ಆ ಭಾಗ ಇದೆಯಲ್ಲ, ಅಲ್ಲಿ ನಗರಪೇಟೆ ಆಗಿರ್ಬೋದು, ಚಿಕ್ಕಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ಆ ಪೇಟೆಗಳಲ್ಲಿ ಈ ಅಂಗಡಿಗಳು ಜೊತೆಗೆ ಮನೆಗಳು ಹೇಗಿದ್ದಾವೆ ಅಂತ ನಮ್ಗೆ ಗೊತ್ತಿದೆ. ಈ ಗ್ರೌಂಡ್ ಫ್ಲೋರ್ನಲ್ಲಿ ಶಾಪ್ಗಳಿರ್ತವೆ, ಮೇಲ್ಗಡೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ನಲ್ಲಿ ಮನೆಗಳನ್ನು ಮಾಡ್ಕೊಂಡಿರ್ತಾರೆ. ಇಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಮನೆಗಳು ಇದ್ದಾವೆ. ಮೊನ್ನೆನೇ ಆ ಮನೆಗಳನ್ನ ತೆರವು ಮಾಡಿದಾರಾ? ಅಂದ್ರೆ ಇದ್ದವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋ ಕೆಲಸ ಏನಾದರೂ ಮಾಡಿದ್ರಾ?
ಅಕ್ಕಪಕ್ಕದ ಮನೆಯ ನಿವಾಸಿಗಳನ್ನೇನು ಸ್ಥಳಾಂತರ ಮಾಡುವಂತ ಒಂದು ಕೆಲಸವನ್ನ ಮಾಡಿರಲಿಲ್ಲ. ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಅಂದ್ರೆ ಬೆಂಕಿಯನ್ನು ನಂದಿಸಿ, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದ್ರಿಗೆ ಬೆಂಕಿ ನಂದಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಬೆಂಕಿ ನಂದಿಸಲಿಕ್ಕೆ ಕೂಡ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದ್ರು. ಅಂದ್ರೆ ಬೆಳಗಿನ ಜಾವ 3 ಗಂಟೆಗೆ ಕಾಣಿಸ್ಕೊಂಡಂತ ಬೆಂಕಿ ಏನಿತ್ತು ಅದನ್ನು ನಂದಿಸಲಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸುಮಾರು ಅಂದ್ರೆ 6 ಗಂಟೆಗಳು ಅಥವಾ 8 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಿ ಅನಂತರದಲ್ಲಿ ಅದನ್ನ ಬೆಂಕಿ ನಂದಿಸಿರುವಂತದ್ದು. ಆದ್ರೆ ಸಡನ್ಲಿ ಅಂದ್ರೆ ನಿನ್ನೆ ಏನೋ ಘಟನೆ ಅನ್ನೋ ನಡೆದಿರಲಿಲ್ಲ. ಆದ್ರೆ ಈಗ ಸಡನ್ಲಿ ಬೆಂಕಿ ಕಾಣಿಸ್ಕೊಂಡಿರೋದಕ್ಕಾಗಿ ಸ್ಥಳೀಯರು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಹೇಳ್ತಾರೆ, ಅಂದ್ರೆ ಕರೆಯನ್ನ ಮಾಡಿ ಈ ರೀತಿಯಲ್ಲಿ ಆಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಕೂಡ ಇದೊಂದು ರೀತಿ ಆಶ್ಚರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಸಂಪೂರ್ಣವಾಗಿ ನಂದಿಸಿದಂತ ಬೆಂಕಿ ಮತ್ತೆ ಹೇಗೆ ಹೊತ್ಕೊಳ್ತು ಅನ್ನುವಂತ ಒಂದು ಅನುಮಾನ ಈಗಲೂ ಅವರಿಗಿದೆ. ಹಾಗಾಗಿ ಅದನ್ನ ಈಗ ನಂದಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಕ್ಕಪಕ್ಕದ ನಿವಾಸಿಗಳನ್ನೇನು ಸ್ಥಳಾಂತರ ಮಾಡುವಂತ ಒಂದು ಕೆಲಸವನ್ನ ಮಾಡಿರಲಿಲ್ಲ. ಯಾಕೆಂದ್ರೆ ಬೆಂಕಿ ಸಂಪೂರ್ಣವಾಗಿ ನಂದಿಸಿರೋದ್ರಿಂದಾಗಿ ಅಕ್ಕಪಕ್ಕದ ನಿವಾಸಿಗಳನ್ನ ಸ್ಥಳಾಂತರ ಮಾಡುವಂತ ಅನಿವಾರ್ಯತೆಯನ್ನು ಬಂದಿರಲಿಲ್ಲ. ಹಾಗಾಗಿ ಅವರು ಮತ್ತೆ ವಾಪಸ್ ಅವರವರ ಮನೆಗಳಲ್ಲೇ ವಾಸ ಮಾಡ್ತಾ ಇದ್ರು. ಈಗ ಮತ್ತೆ ಬೆಂಕಿ ಕಾಣಿಸ್ಕೊಂಡಿರೋದಕ್ಕಾಗಿ ಅದನ್ನ ನಂದಿಸ್ತಾರೆ. ಅನಂತರದಲ್ಲಿ ಬೇಕಾದ್ರೆ ಅವ್ರನ್ನ ವ್ಯಾಕೇಟ್ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗಬಹುದು. ಆದ್ರೆ ಪ್ರಾಥಮಿಕವಾಗಿ ಏನಾಗಿದೆ ಅನ್ನೋದನ್ನ ಸಂಪೂರ್ಣವಾದಂತ ಮಾಹಿತಿ ಪಡೆದ ನಂತರದಲ್ಲೇ ಮುಂದಿನ ಒಂದು ಕ್ರಮವನ್ನ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅವ್ರನ್ನ ವ್ಯಾಕೇಟ್ ಮಾಡ್ತಾರೆ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಕಾರಣ ಕಾಣಿಸ್ಕೊಂಡಿರೋದು ಸಣ್ಣ ಪ್ರಮಾಣದಲ್ಲಿ. ಹಾಗಾಗಿ ಅದನ್ನ ಸಂಪೂರ್ಣವಾಗಿ ನಂದಿಸಿ ಅನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ವಾಸುದೇವ್, ಪ್ರಜ್ವಲ್, ಮತ್ತೆ ಈ ಶಾರ್ಟ್ ಸರ್ಕ್ಯೂಟ್ ನಿಂದ ಹೀಗಾಯ್ತಾ ಅಂತ? ಯಾಕಂದ್ರೆ ನೆನ್ನೆ DCM ಬಂದಿದ್ರು. DCM ಬಂದಾಗ್ಲೂ ಕೂಡ ಅದನ್ನೇ ಹೇಳಿದ್ರು. ನೋಡಿದ್ರೆ ಅಲ್ಲಿ 1-2 ದಿನದಿಂದ ಹಾಗೆ ಸ್ಪಾರ್ಕ್ ಬರ್ತಾ ಇತ್ತಂತೆ. ವಾಸುದೇವ್, ಅದ್ರ ಬಗ್ಗೆಯೂ ಕೂಡ ಈಗ ಪರಿಶೀಲನೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ವಿದ್ಯುತ್ ಸಂಪರ್ಕವನ್ನ ಎಲ್ಲಾ ಕಡೆಯೂ ಕೂಡ ಕೊಡಲಾಗಿದೆ. ಆದ್ರೆ ಆ ಒಂದು ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡಲಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಅಗ್ನಿ ದುರಂತ ಆದಂತ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಕಟ್ಟಡದಲ್ಲಿ ಈಗ ಕಾಣಿಸ್ಕೊಂಡಿರೋದ್ರಿಂದಾಗಿ ಆ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕವೇ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸ್ಕೊಳ್ತಾ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ ಆಗುತ್ತೆ. ಅಂದ್ರೆ ಆ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಬೆಂಕಿ ಕಾಣಿಸ್ಕೊಳ್ತಾ ಇದೆ ಯಾವ ಒಂದು ಕಾರಣಕ್ಕಾಗಿ ಅಂದ್ರೆ ಪ್ಲಾಸ್ಟಿಕ್ ನಿಂದ ಅಂದ್ರೆ ಬೆಂಕಿ ಸರಿಯಾಗಿ ನಂದಿಸದೇ ಇರುವಂತ ಸಂದರ್ಭದಲ್ಲಿ ಅಥವಾ ಬೇರೆ ಏನಾದ್ರೂ ಕಾರಣಗಳಿಂದಲೂ ಕೂಡ ಆಗಿರಬಹುದು ಅನ್ನುವಂತ ಒಂದು ಊಹೆ ಏನಿದೆ ಅದೀಗ ಬರ್ತಾ ಇರುವಂತದ್ದು. ಆದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಆಯ್ತು ಅಂತ ಯಾವುದೇ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಕಟ್ಟಡದ ಸಂಪೂರ್ಣ ಕರೆಕ್ಟ್ ಕನೆಕ್ಷನ್ ಅನ್ನ ಈಗಾಗಲೇ ತೆಗೆಯಲಾಗಿದೆ, ಅಂದ್ರೆ ಕಟ್ ಮಾಡಲಾಗಿದೆ. ಹಾಗಾಗಿ ಆ ರೀತಿಯಲ್ಲಿ ಊಹೆಯನ್ನ ಮಾಡುವಂತದ್ದು ಕೂಡ ಸಾಕಷ್ಟು ಕಷ್ಟ ಅಂತಾನೆ ಹೇಳ್ಬೋದು. ವಾಸುದೇವ್, ರೈಟ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.